ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಅನಿತಾಸ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತೊಂದು ದಾಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೂಪರ್ ಆಗಿರುತ್ತೆ ಟೇಸ್ಟ್ ಫ್ರೆಂಡ್ಸ್, ಆದರೆ ಮಾಡಲಿಕ್ಕೆ ತುಂಬಾ ಈಸಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಕಾಂಬೋ ಆಫರ್ ಥರ 3 in 1 ಆಪ್ಷನ್ ಇದು. ರೈಸ್ ಜೊತೆಗೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ, ಇನ್ನು ಇಡ್ಲಿ ಜೊತೆಗಂತೂ ಸೂಪರ್ ಆಗಿರುತ್ತೆ. ಹಾಗಾಗಿ ಈ ದಾಲನ್ನು ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಆ ವಿಧಾನನ ತೋರಿಸ್ತೀನಿ ನೋಡಿ. ನಾನು ಇವತ್ತು ರೈಸ್ ಜೊತೆಗೆ ಮಾಡಿದ್ದೀನಿ. ಅದ್ರ ಜೊತೆಗೆ ನುಗ್ಗೆಕಾಯಿ ಫ್ರೈನ ಮಾಡಿದ್ದೀನಿ. ನುಗ್ಗೆಕಾಯಿ ಫ್ರೈನ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ರೆಸಿಪಿನೂ ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನೋಡಿ. ಮೊದಲಿಗೆ ನಾನು ತೊಗರಿಬೇಳೆನ ತಗೊಂಡಿದ್ದೀನಿ. ನಮ್ಮನೆಗೆ ಎಷ್ಟು ತೊಗರಿಬೇಳೆ ಬೇಕೋ ತೊಗೊಂಡು ಅದ್ರ ಜೊತೆಗೆ 1/4 ಗ್ಲಾಸಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕ್ಕೊಳ್ತಿದ್ದೀನಿ ನೋಡಿ. 1 ದೊಡ್ಡ ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, 2 ದೊಡ್ಡ ಟೊಮೆಟೊ, ಇದಿಷ್ಟನ್ನು ಹಾಗೆ ಹಾಕ್ಕೊಳ್ತಿದ್ದೀನಿ. ಟೊಮೆಟೊ ದೊಡ್ಡದಾಗಿ ಹೆಚ್ಚು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಸ್ಮ್ಯಾಶ್ ಮಾಡಲಿಕ್ಕೆ ವಾಪಸ್ ತೊಗೊಳ್ಬೇಕು. ಇದ್ರ ಜೊತೆಗೆ ಆರೋಗ್ಯಕರವಾದಂಥ 2 ಒಳ್ಳೆ ಸೊಪ್ಪನ್ನು ತೊಗೊಳ್ತಿದ್ದೀನಿ. ಒಂದು ಮೆಂತ್ಯ ಸೊಪ್ಪು, ಒಂದು ಪಾಲಕ್ ಸೊಪ್ಪು. ಈ ಸೊಪ್ಪುಗಳೇ ಆರೋಗ್ಯದ ಆಗರ, ಯಾಕೆಂದರೆ ಮೆಂತ್ಯ ಸೊಪ್ಪು ಇರ್ಬೋದು ಅಥವಾ ಪಾಲಕ್ ಸೊಪ್ಪು ಇರ್ಬೋದು, ತುಂಬಾ ಫೈಬರ್ ಕಂಟೆಂಟ್ ಇರೋವಂಥ, ಕ್ಯಾಲ್ಸಿಯಂ ಇರೋವಂಥ, ಕಬ್ಬಿಣದ ಅಂಶ ಇರೋವಂಥ ಸೊಪ್ಪುಗಳು ಇವು. ಇವ್ರನ್ನ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಡೈಲಿ ಇಂಡಿವಿಜುವಲ್ ಆಗಿ ಪಲ್ಯ ಮಾಡ್ಕೊಂಡು ತಿನ್ನಲಿಕ್ಕೆ ಕಷ್ಟ ಆಗ್ಬೋದು. ಈ ರೀತಿ ದಾಲ್ ಮಾಡ್ಕೊಂಡು ತಿನ್ನೋದ್ರಿಂದ ಮನೆಯಲ್ಲಿ ಪ್ರತಿಯೊಬ್ಬರೂ ಸೇವನೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಸೊಪ್ಪನ್ನು ದಪ್ಪ ದಪ್ಪ ಹಚ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ಹಚ್ಕೊಳ್ಬಾರ್ದು, ಟೇಸ್ಟ್ ಅಷ್ಟು ಚೆಂದ ಇರಲ್ಲ. ನಾನು ಬರೀ ಪಾಲಕ್ ಸೊಪ್ಪೆ ಹಾಕೋದಾದರೆ ಹಾಗೆ ಹಾಕ್ಬಿಡ್ತೀನಿ, ಕಟ್ ಮಾಡೋದೆಲ್ಲ. 2 ಸೊಪ್ಪು ಹಾಕ್ತಿರೋದ್ರಿಂದ ದಪ್ಪ ದಪ್ಪ ಹಚ್ಕೊಂಡಿದ್ದೀನಿ ಅಷ್ಟೇ. ಇಡ್ಲಿ ಜೊತೆಗೆ ಸೊಪ್ಪಿದ್ರೆ ಚೆನ್ನಾಗಿರಲ್ಲ ಅನಿಸಿದರೆ ಸೊಪ್ಪನ್ನು ಸ್ಕಿಪ್ ಮಾಡ್ಬೋದು. ಚಪಾತಿಗೆ ರೈಸ್ ಜೊತೆಗಂತೂ ಬೊಂಬಟ್ಟಾಗಿರುತ್ತೆ. ನೀರು ಹಾಕ್ಕೊಂಡೆ, ಹಾಗೆ 1/4 ಚಮಚ ಅರಿಶಿನ, 1 ಸ್ಪೂನಷ್ಟು ಎಣ್ಣೆನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 4 ವಿಸಲ್ನ ಹಾಕಿಸ್ಕೊಳ್ತೀನಿ. ಮಾಡಲಿಕ್ಕೆ ತುಂಬಾ ಸಿಂಪಲ್ ನೋಡಿ, ರುಬ್ಬೋದೆಲ್ಲ ಏನೂ ರಿಸ್ಕ್ ಇಲ್ಲ ಮತ್ತು ತುಂಬಾ ಬೇಗ ಆಗುತ್ತೆ ಫ್ರೆಂಡ್ಸ್. ಒಂದು ಅರ್ಧ ಗಂಟೆಯಲ್ಲೆಲ್ಲ ಅನ್ನ ದಾಲ್ ಎರಡೂ ಮಾಡಿ ಊಟಕ್ಕೆ ಕೂತ್ಕೊಂಡು ಬಿಡ್ಬೋದು. 4 ವಿಸಲ್ನ ಕೂಗಿಸ್ಕೊಂಡಿದ್ದೀನಿ. ಕುಕ್ಕರ್ ತಣ್ಣಗಾಗಿದೆ, ಲಿಡ್ ಓಪನ್ ಮಾಡ್ತಿದ್ದೀನಿ ನೋಡಿ. ಅಷ್ಟೊಂದು ಸೊಪ್ಪು ತುಂಬಿದೆ, ಆದರೆ ನೋಡಿ ಒಂದೇ ಒಂದು ಲೇಯರ್ ಆಗಿದೆ, 1 ಇಂಚಷ್ಟು ಕೂಡ ಇಲ್ಲ ಸೊಪ್ಪು ಬೆಂದು. ಎಷ್ಟು ಚೆಂದ ಬೆಂದಿದೆ ನೋಡಿ. ಬೇಳೆಗಳಂತೂ ತುಂಬಾ ಚೆನ್ನಾಗಿ ಬೆಂದು ಸ್ಮ್ಯಾಶ್ ಆಗಿರುತ್ತೆ. ಮಸಿಬೇಕು ಅಂತಾಗಲಿ ರುಬ್ಬೇಕಂತಾಗಲಿ ಏನೂ ಇರಲ್ಲ. ಟೊಮೆಟೊನ ವಾಪಸ್ ತೊಗೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದರಲ್ಲಿ ಹಾಕ್ಕೊಳ್ತೀನಿ. ರುಬ್ಬಬಾರ್ದು ಆ್ಯಕ್ಚುಲಿ, ಮಿಕ್ಸಿಗೆ ಹಾಕ್ತು ಅಂದ್ರೇ ಟೇಸ್ಟ್ ಕಳ್ಕೊಂಡ್ಬಿಡುತ್ತೆ. ಹಾಗೆ ಸ್ಮ್ಯಾಶ್ ಮಾಡಿ ಹಾಕಬೇಕು, ಆವಾಗ ಸಾಂಬಾರುಗಳು ತುಂಬಾ ಟೇಸ್ಟಿಯಾಗಿರುತ್ತೆ. ಕೆಲವು ಸಾಂಬಾರುಗಳಿಗೆ ರುಬ್ಬಲೇಬೇಕು ಅನಿವಾರ್ಯ, ಹಾಗಾಗಿ ರುಬ್ತೀವಿ. ಇದಕ್ಕೆ ರುಬ್ಬೋ ಅಂಥ ಅಗತ್ಯ ಇಲ್ಲ. ಎಷ್ಟು ಚೆಂದ ಸ್ಮ್ಯಾಶ್ ಆಗಿದೆ ಅಲ್ವಾ. ಮಸಿಬೇಕು ಅನ್ನೋ ಅಗತ್ಯನೇ ಇರಲ್ಲ ನೋಡಿ, ಎಷ್ಟು ಚೆಂದ ಬೆಂದೋಗಿದೆ. 4 ವಿಸಲ್ ಹಾಕ್ಸಿದ್ರೆ ಸಾಕು, ಸೂಪರಾಗಿ ಬೆಂದಿರುತ್ತೆ. ಈಗ ಇದನ್ನು ಕುದಿಲಿಕ್ಕೆ ಇಟ್ಕೊಳ್ತೀನಿ. ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ಹತ್ತಿ ಸೊಪ್ಪು ಅಂತ ಅನ್ನಿಸ್ತಾನೆ ಇಲ್ಲ, ಸೊಪ್ಪೆಲ್ಲ ಲೈಟಾಗಿದೆ ಬೆಂದು, ಅಲ್ಲೊಂದು ಇಲ್ಲೊಂದು ಸಿಗ್ತಾ ಇದೆ ಅಷ್ಟೇ. ಈಗ ಮತ್ತೆ ಬೇಯಿಸ್ಲಿಕ್ಕೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ನೋಡಿ. 1/4 ಸ್ಪೂನಷ್ಟು ಧನಿಯಾ ಪುಡಿ, ಅದೇ ಸ್ಪೂನಲ್ಲಿ 3/4 ಸ್ಪೂನಷ್ಟು ರಸಮ್ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ಅದೇ ಸ್ಪೂನಲ್ಲಿ 3/4 ಸ್ಪೂನಷ್ಟು ಅಚ್ಕಾರದ ಪುಡಿ ನೋಡಿ. ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್, ರುಬ್ಬಲ್ಲ ಏನೂ ಇಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ, ಬೊಂಬಟ್ಟಾಗಿರುತ್ತೆ. ಇದಿಷ್ಟು ಹಾಕ್ಬಿಟ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಲಿಕ್ಕೂ ಕೂಡ ಎಷ್ಟು ಚೆಂದ ಇದೆ ನೋಡಿ ಟೆಕ್ಸ್ಚರ್ ಎಲ್ಲ. ನಾನು ರೈಸಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಚಪಾತಿ ಜೊತೆಗಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಹಾಗೆ ಇಡ್ಲಿಗಾದರೆ ಇದಕ್ಕಿಂತ ಸ್ವಲ್ಪ ತೆಳು ಮಾಡ್ಕೊಳ್ಬೇಕು. 3ಕ್ಕೂ ಆಗೋಂಥ ಒಂದೇ ಒಂದು ದಾಲ್ ಇದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ. ಕಲ್ಲುಪ್ಪನ್ನು ಬಳಸ್ತೀನಿ ನಾನು ಯಾವಾಗಲೂ. ಆದಷ್ಟು ಕಲ್ಲುಪ್ಪನ್ನು ಅಡುಗೆಗೆ ಬಳಸಿ, ಆರೋಗ್ಯಕ್ಕೆ ಒಳ್ಳೆಯದು. ಚೆನ್ನಾಗಿ ಕುದಿಸ್ಕೊಳ್ಬೇಕು, ಒಂದು 5 ನಿಮಿಷ. ಆಲ್ರೆಡಿ ಬೆಂದಿರೋದ್ರಿಂದ ಪೌಡ್ರ್ಗಳನ್ನ ಸೇರಿಸಿದ್ದೀನಿ, ಹಾಗಾಗಿ ಸ್ವಲ್ಪ ಕುದಿಸ್ಕೊಳ್ಬೇಕಾಗತ್ತೆ. ಅಷ್ಟರಲ್ಲಿ ಟೊಮೆಟೊನ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡೆ ಇದರಲ್ಲಿ, ಅದನ್ನು ಅದರಲ್ಲಿ ಹಾಕ್ಕೊಳ್ತೀನಿ. ಇನ್ನೂ ಕೂಡ ಸೂಪರ್ ಕಲರ್ ಬರುತ್ತೆ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ರೈಸ್ ಜೊತೆಗೆ. ಇದಿಷ್ಟು ಒಂದು 2 ನಿಮಿಷಕ್ಕೆ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರೋ ಅಷ್ಟರಲ್ಲಿ ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊಂಡು ಬಿಡ್ತೀನಿ. ನಮ್ಮ ಮನೆಯಲ್ಲೇ ಹಸಿ ನಾಟಿ ಕರಿಬೇವಿದೆ, ಕಿತ್ಕೊಂಡು ಬರ್ತೀನಿ, ಅಷ್ಟರಲ್ಲಿ ಕುದೀತಾ ಇರುತ್ತೆ. ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ವಾ ಟೆಕ್ಸ್ಚರು ನೋಡಿ. ಕುದಿ ಬಂತು. ಈಗ ನೆಕ್ಸ್ಟು ಒಗ್ಗರಣೆ ಪ್ರಾಸೆಸ್ ಮಾಡ್ಕೊಂಡು ಬಿಡೋಣ.
ಒಂದು ಚಿಕ್ಕ ಬಾಣಲಿನ ಇಟ್ಕೊಳ್ತೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಕಾಯ್ದಿದೆ, ಸಾಸಿವೆನ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಫ್ರೈ ಆಗ್ತಿದೆ. ಅದರ ಜೊತೆಗೆ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ತೀನಿ ಫ್ರೆಂಡ್ಸ್. ಇಂಗನ್ನು ಹಾಕಿದರೆ ಬೆಳ್ಳುಳ್ಳಿ ಹಾಕೋ ಅಗತ್ಯ ಇರಲ್ಲ. ನಾನು ಬೆಳ್ಳುಳ್ಳಿನ ಬಳಸ್ತಾ ಇದ್ದೀನಿ. 2ರಲ್ಲಿ 1 ಹಾಕ್ಕೊಳ್ಳೋರು ಹಾಕ್ಕೊಳ್ಬೋದು. ಅದ್ರ ಜೊತೆಗೆ 1 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡೆ. ಈಗ ನಾಟಿ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಒಗ್ಗರಣೆ ಕಂಪ್ಲೀಟ್ ಆಯಿತು. ಕರಿಬೇವಿನ ಸೊಪ್ಪು ನಾನು ಸ್ವಲ್ಪ ಧಾರಾಳವಾಗೇ ಹಾಕ್ಕೊಳ್ತೀನಿ. ತುಂಬಾ ಫ್ಲೇವರ್ ಇರುತ್ತೆ ಇದು. ಒಗ್ಗರಣೆ ರೆಡಿ ಆಯ್ತಲ್ಲ ಫ್ರೆಂಡ್ಸ್. ಮತ್ತು ಸಾಂಬಾರನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಒಗ್ಗರಣೆ ಸುರಿದು 2 ನಿಮಿಷ ಬೇಯಿಸ್ಕೊಳ್ತೀನಿ. ನೆಕ್ಸ್ಟು ಸ್ವಲ್ಪ ನಾನು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತೀನಿ ಈ ದಾಲಿಗೆ. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು. ನಾವು ನಮ್ಮ ಕಡೆ ಸ್ವಲ್ಪ ಎಲ್ಲ ಅಡುಗೆಗೂ ತೆಂಗಿನಕಾಯಿ ತುರಿನ ಬಳಸೋದು ವಾಡಿಕೆ. ಹಾಗಾಗಿ ನಾನು ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಕೂಡ ಸೇರಿಸಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲ ಸೇರಿಸಿದ್ದಾಯಿತು. ಇನ್ನು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ. ಮಾಡಿಟ್ಕೊಂಡಿರೋ ಒಗ್ಗರಣೆನ ಸೇರಿಸ್ಕೊಳ್ತಿದ್ದೀನಿ. ನೋಡಿ ತುಂಬಾ ಚೆಂದ ಕಾಣಿಸ್ತಿದೆಯಲ್ಲ ಟೆಕ್ಸ್ಚರ್ ಎಲ್ಲ. 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಈ ವಿಷಯನ ನಾನು ಹೇಳಲೇಬೇಕು. ನಾನು ಯಾವಾಗಲೂ ನಾನ್ ವೆಜ್ ಅಡುಗೆಗಳನ್ನ ಮಾಡಿ ಅಪ್ಲೋಡ್ ಮಾಡೋವಾಗೆಲ್ಲ ನನ್ನ ಒಬ್ಬ ಗೆಳತಿ ಇದ್ದಾರೆ. ಅವರು ಪುಳ್ಚಾರ್ ನಾನ್ ವೆಜ್ ತಿನ್ನಲ್ಲ, ಆದರೂ ಕೂಡ ನನ್ನ ಪೂರ್ತಿ ವೀಡಿಯೋಸ್ನ ನೋಡ್ತಾರೆ ನನಗೋಸ್ಕರ. ಹಾಗಾಗಿ ಅವರಿಗೋಸ್ಕರ ಈ ದಾಲ್ನ ಡೆಡಿಕೇಟ್ ಮಾಡ್ತಾ ಈ ದಾಲ್ ವಿಡಿಯೋನ ಇಟ್ಕೊಂಡು ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಹಾಗಾಗಿ ನನ್ನ ಗೆಳತಿ ಪೂರ್ಣಿಮಾ ಈ ದಾಲ್ನ ಮಾಡಿ ನನಗೆ ಕಮೆಂಟ್ಸ್ ಹಾಕಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಪುಣಿ ವಿಡಿಯೋ ನೋಡ್ತಿದ್ದೀರಿ ಅಲ್ವಾ? ಖಂಡಿತ ನೀವು ಈ ದಾಲನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸ್ ಹಾಕೋದನ್ನ ಮರಿಬಾರ್ದು. ಹಾಗೆ ಎಲ್ಲ ಫ್ರೆಂಡ್ಸಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಜವಾಗ್ಲೂ ನನ್ನ ವೀಡಿಯೋಸು ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಎಂಕರೇಜ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅನ್ನ ದಾಲ್ ಜೊತೆಗೆ ನುಗ್ಗೆಕಾಯಿ ಫ್ರೈನ ಮಾಡಿದ್ದೆ. ಇದನ್ನು ಕೂಡ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತವರೆಗೂ ತುಂಬಾ ಇಷ್ಟಪಟ್ಟು ಅಡುಗೆ ಮಾಡ್ತಾ ಬಂದಿದ್ದೀನಿ. ಹಾಗೆ ತುಂಬ ಸಿಂಪಲ್ಲಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಬಳಸಿ ಹೇಗೆ ಅಡುಗೆಗಳನ್ನ ಮಾಡ್ಕೊಳ್ಬೇಕು ಅನ್ನೋ ವಿಧಾನನ ತೋರಿಸ್ತಾ ಬಂದಿದ್ದೀನಿ. ನಾನು ತೋರಿಸ್ತಿರೋ ವಿಧಾನನ 4 ಜನ ಟ್ರೈ ಮಾಡಿದ್ರೂ ನನಗೆ ತುಂಬಾ ಸಂತೋಷ ಫ್ರೆಂಡ್ಸ್. ಹಾಗಿದ್ರೆ ಟ್ರೈ ಮಾಡ್ತೀರಲ್ಲ? ಧನ್ಯವಾದಗಳು.